ಬೆಂಗಳೂರಲ್ಲಿ ದಿನ ದಿನಕ್ಕೂ ಹೆಚ್ಚಾಗ್ತಾ ಇದೆ ಜಲದಾಹ. ಬೆಳ್ಳಂದೂರು ವರ್ತೂರಲ್ಲಿ ಕೇಳತೀರದಾಗಿದೆ ಜನರ ಗೋಳು. ಕಲುಷಿತ ನೀರು ಪೂರೈಕೆಯಾಗ್ತಾ ಇದೆ. ಬಿಡಬ್ಲ್ಯೂಎಸ್ಎಸ್ಪಿ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಬಿಡಬ್ಲ್ಯೂಎಸ್ಎಸ್ಪಿ ನೀರು ಬೇಡ ಅಂತ ಸ್ಥಳೀಯರು ಹೇಳ್ತುವಂತ ಮಟ್ಟಿಗೆ ಈಗ ಬಂದಿದೆ. ಬಿಡಬ್ಲ್ಯೂಎಸ್ಎಸ್ಪಿ ಕಡೆಯಿಂದ ನೀರು ಪೂರೈಕೆಯ ವಿಚಾರ, ಟ್ಯಾಂಕರ್ ನೀರು ಕುಡಿಯೋಕೆ ಯೋಗ್ಯವಲ್ಲ ಅಂತ ಗರಂ ಆಗ್ತಾ ಇದ್ದಾರೆ. ಟ್ಯಾಂಕರ್ ನೀರು ಕುಡಿಯೋದ್ರಿಂದ ಆರೋಗ್ಯ ಸಮಸ್ಯೆ ಆಗ್ತಾ ಇದೆ, ಕೊಳಚೆ ನೀರನ್ನ ಫಿಲ್ಟರ್ ಮಾಡಿ ಕೊಡಲಾಗ್ತಾ ಇದೆ ಅಂತ ಅವರು ಕಿಡಿಕಾರ್ತಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ ಈಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್ ಸೂರ್ಯ, ಈಗ ನೀರಿನ ವಿಚಾರವಾಗಿ ಬೆಂಗಳೂರಲ್ಲಿ ಯಾವ ಮಟ್ಟಿಗೆ ಒಂದು ಪರಿಸ್ಥಿತಿ ಇದೆ, ಕೊರತೆ ಇದೆ ಅಂತ ನಾವು ನೋಡ್ತಾ ಇದ್ದೀವಿ. ಅಲ್ಲಿ ಬಿಡಬ್ಲ್ಯೂಎಸ್ಎಸ್ಪಿ ವಿರುದ್ಧನೇ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಬೆಳ್ಳಂದೂರು ಮತ್ತೆ ವರ್ತೂರಲ್ಲಿ. ಏನಾಯ್ತು? ಅದು ಸುಕನ್ಯಾ, ಖಂಡಿತವಾಗ್ಲೂ ಕೂಡ ರಾಜಧಾನಿ ಬೆಂಗಳೂರಿನಲ್ಲಿ ಹನಿ ನೀರಿಗೂ ಕೂಡ ಹಾಹಾಕಾರ ಶುರುವಾಗಿರುವಂಥದ್ದು. ಆ ನಿಟ್ಟಿನಲ್ಲಿ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ವರ್ತೂರಿಗೆ ಅಂದರೆ ಬಿಡಬ್ಲ್ಯೂಎಸ್ಎಸ್ಬಿ ಮೂಲಕವಾಗಿ ಬಿಬಿಎಂಪಿ ಪ್ರತಿ ವಾರಕ್ಕೆ 2-3 ದಿನಗಳಿಗೆ ಒಂದು ನೀರನ್ನು ಕೂಡ ಬಿಡ್ತಾ ಇರುವಂಥದ್ದು. ಆದರೆ ಈ ನೀರನ್ನು ನಿವಾಸಿಗಳು ಬಳಸ್ಕೊಳ್ಳಿಕ್ಕೆ ಆಗ್ತಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಇದು ಕಲುಷಿತ ನೀರು, ಟ್ರೀಟೆಡ್ ಮಾಡಿರುವಂಥ ನೀರನ್ನು ಬಿಡ್ತಾ ಇದ್ದಾರೆ ಅಂತೇಳಿ ಜನರು ಆರೋಪವನ್ನು ಕೂಡ ಮಾಡ್ತಿರುವಂಥದ್ದು. TV9 ಕೂಡ ಈ ಬಗ್ಗೆ ರಿಯಾಲಿಟಿ ಚೆಕ್ ಮಾಡ್ಲಿಕ್ಕೆ ಮುಂದಾಗಿತ್ತು. ಆದರೆ ಖಂಡಿತವಾಗ್ಲೂ ಕೂಡ ಈ ನೀರನ್ನು ನೋಡ್ತಾ ಇದ್ರೆ ಇದನ್ನು ನಾರ್ಮಲ್ ಆಗಿ ಕೂಡ ಬಳಸ್ಲಿಕ್ಕೆ ಆಗೋದಿಲ್ಲ, ಅಷ್ಟು ಕೆಟ್ಟದಾಗಿರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಹಾಳಾಗೋಗಿದೆ, ಕಲುಷಿತವಾಗಿದೆ. ಇಲ್ಲಿರುವಂಥ ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸ್ತಿರುವಂಥದ್ದು. ಇದನ್ನ ಮನೆಯಲ್ಲಿ ಕೂಡ ಯೂಸ್ ಮಾಡ್ಲಿಕ್ಕೂ ಆಗೋದಿಲ್ಲ, ಕುಡಿಯಕ್ಕೆ ಹೇಗೆ ಸಾಧ್ಯ? ಈ ನೀರನ್ನ ಏನಾದ್ರು ಕುಡಿದ್ರೆ ಖಂಡಿತವಾಗ್ಲೂ ಕೂಡ ಮಕ್ಕಳು ಮತ್ತೆ ಹಿರಿಯರು ಆಸ್ಪತ್ರೆಗೆ ಸೇರುವಂಥದ್ದು ನಿಜವಾಗ್ಲೂ ಕೂಡ ಆಗತ್ತೆ. ಯಾವುದೇ ಕಾರಣಕ್ಕೂ ಕೂಡ ಬಿಬಿಎಂಪಿ ಮತ್ತೆ ಬಿಡಬ್ಲ್ಯೂಎಸ್ಎಸ್ಬಿ ಅವರು ನೀಡ್ತಾ ಇರುವಂತಹ ನೀರೇನಿದೆ, ಆ ನೀರನ್ನ ಶುದ್ಧವಾದ ನೀರನ್ನ ಬಿಡಬೇಕು, ಇಲ್ಲ ಅಂದ್ರೆ ನೀರು ಬೇಡ ನಮಗೆ ಅನ್ನೋಂಥ ಮಾತುಗಳನ್ನು ಕೂಡ ಹೇಳ್ತಾ ಇರುವಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ಸ್ಥಳೀಯ ನಿವಾಸಿ ಆಗಿರುವಂತಹ ಜಗದೀಶ್ ಅವರು ಕೂಡ ನನ್ನ ಜೊತೆಲಿದ್ದಾರೆ. ಸರ್, ನೀರು ಎಷ್ಟರ ಮಟ್ಟಿಗೆ ಇದು ಕಲುಷಿತವಾಗಿದೆ, ಏನು ಕಾರಣ ಅಂತ? ಕಳೆದ ಬಾರಿ ನೀರಿಲ್ಲ ಅಭಿಯಾನ TV9 ಮುಖಾಂತರ ಆದಾದ್ಮೇಲೆ ಸರ್ಕಾರ ಎಚ್ಚೆತ್ಕೊಂಡು ಅವತ್ತೇ ಮೀಟಿಂಗ್ ಮಾಡಿ, ತುರ್ತಾಗಿ ಮೀಟಿಂಗ್ ಕರೆದು ಬೆಂಗಳೂರಿಗೆ 131 ಕೋಟಿ ರಿಲೀಸ್ ಮಾಡಿ ನೀರು ಪ್ರತಿ ಕಾನ್ಸ್ಟಿಟ್ಯೂನ್ಸಿಗೂ 10 ಕೋಟಿ ಥರ ಅದನ್ನು ನೀರಿನ ಬವಣೆ ತೀರಿಸಲಿಕ್ಕೆ ಅಂತ ಕ್ರಮ ಕೈಗೊಂಡ್ರು. ಶ್ಲಾಘನೀಯವಾದಂಥ ಕೆಲಸ ಮಾಡಿದ್ರು. ಬಟ್ ಈಗ ಕಳೆದ 2 ವಾರಗಳಿಂದ ಇಲ್ಲೇ ನೀರು ಬರ್ತಾ ಇದೆ, ಅಲ್ಪ ಸ್ವಲ್ಪ ಬರ್ತಾ ಇದೆ ಟ್ಯಾಂಕರ್ಗಳ ಮುಖಾಂತರ. ಬಂದಿದ್ದ ನೀರು ಕ್ವಾಲಿಟಿ ಇಲ್ಲ ಅಂತ ಈ ಹೆಣ್ಮಕ್ಳು ಪ್ರತಿದಿನ ನಮ್ಮ ಗಮನಕ್ಕೆ ತರ್ತಕ್ಕಂಥ ಪ್ರಯತ್ನ ಮಾಡಿದ್ರು. ನಾವು BBMP ಅಧಿಕಾರಿಗಳು ಯಾರಿದ್ದಾರೆ ಅವ್ರಿಗೆ ಈ ಒಂದು ವಿಡಿಯೋಗಳನ್ನೆಲ್ಲ ಮಾಡಿ ಅವ್ರಿಗೆ ಕಳಿಸ್ಕೊಟ್ವಿ. ಬಟ್ ಏನು ಇಂಪ್ರೂವ್ಮೆಂಟ್ ಆಗಲಿಲ್ಲ. ಅವ್ರು ಹೇಳ್ತಾರೆ ಎಲ್ಲ 1-2 ಈ ಥರ ಆಗಿರ್ಬೋದು ಅಂತ ಹೇಳ್ತಾರೆ. ಬಟ್ ನಾವು ಚೆಕ್ ಮಾಡಿದ್ರೆ, ರಿಯಾಲಿಟಿ ಚೆಕ್ ಮಾಡಿದಾಗ ನಾವು ಮನೆಗೆ ಹೋಗಿ ವಿಚಾರಿಸಿದಂಥ ಸಮಯದಲ್ಲಿ ಸಾಕಷ್ಟು ಮನೆಗಳಿಂದ ಅವರೇನು ಬಿಟ್ಟಿದ್ರು ನೀರನ್ನ ಸಂಪುಗಳಿಂದ ತೆಗೆದು ಹೊರಗಡೆ ಆಗ್ತಾಯಿದ್ರು. ಆ ನೀರು ಕಲುಷಿತ ಆಗಿರ್ತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂದಿದೆ. ಅದನ್ನು ನಾವು ಸರ್ಕಾರದ ಅಧಿಕಾರಿಗಳ ಗಮನಕ್ಕೂ ತಂದಿದ್ದೀವಿ. ಥ್ಯಾಂಕ್ ಯು ಅಮ್ಮ. ನೀರನ್ನ ಬಳಸ್ಕೊಳ್ಳಿಕ್ಕೆ ಆಗತ್ತಾ? ಇದು ನೀರು ಶುದ್ಧವಾಗಿದೆಯಾ ಅಂತ? ಅದಾಗಲ್ಲ ಸರ್, ಅದಾಗಲ್ಲ. ಅವ್ರೆಲ್ಲಾದರೂ ಒಳ್ಳೆ ಬೋರ್ ನೀರು ನಮ್ಗೆ ಹಾಕ್ಲಿ, ನಮಗೆ ಮೀಟ್ರ್ ಹಾಕ್ಲಿ, ದುಡ್ಡು ನಾವು ಕೊಡ್ತೀರಿ. ನಾವು ಸುಮ್ಮನೆ ಹಾಕೋದು ಬೇಡ. ನಮಗೇನು ಬೇಕು? ಇವಾಗ ಸದ್ಯಕ್ಕೆ ನೀರು ಬೇಕು. ಈ ನೀರೆಲ್ಲ ನಾವು ತಗೊಂಡು 700-800 ರೂಪಾಯಿ ಕೊಟ್ಟು ತಗೊಂಡು ಮಾತ್ರೆಗಳು, ಶುಗರ್ ಮಾತ್ರೆಗಳು 800 ರೂಪಾಯಿ ಖರ್ಚು ಮಾಡೋದು, 8,000 ಖರ್ಚು ಮಾಡೋದು, ಇದೆಲ್ಲ ಬೇಕಾ ನಮಗೆ? ಅದೆಲ್ಲ ಬೇಡ. ಎಲ್ಲಾದರೂ ನೋಡಿ ನಮ್ಗೆ ಬೋರ್ ಹಾಕ್ಕೊಡ್ಲಿ, ಮೀಟ್ರ್ ಹಾಕ್ಲಿ, ಆ ದುಡ್ಡು ನಾವು ಕೊಡ್ತೀರಿ. ಅವ್ರು ಸುಮ್ಮನೆ ಹಾಕೋದು ಬೇಡ ನಮಗೆ, ಅಷ್ಟೇ ನಾವು ಕೇಳ್ಕೊಳ್ಳೋದು. ಅದಕ್ಕೊಂದು ನಮಸ್ಕಾರ ಸರ್. ಅಂದರೆ ಸುಕನ್ಯಾ, ಇಲ್ಲಿರುವಂಥ ನಿವಾಸಿಗಳು ಕೂಡ ಹೇಳ್ತಾ ಇರುವಂಥದ್ದು, ಪ್ರತಿ 2-3 ದಿನಗಳಿಗೊಮ್ಮೆ ಬಿಡಬ್ಲ್ಯೂಎಸ್ಎಸ್ಬಿ ಮೂಲಕವಾಗಿ ಬಿಬಿಎಂಪಿ ನೀರನ್ನ ಬಿಡ್ತಾ ಇದೆ. ಆದರೆ ಈ ನೀರು ಕಲುಷಿತವಾಗಿದೆ. ಯಾವುದೇ ಕಾರಣಕ್ಕೂ ಕೂಡ ಈ ನೀರನ್ನ ಕುಡಿಯೋದಕ್ಕೆ ಆಗೋದಿಲ್ಲ. ಕುಡಿಯೋಕ್ಕೆ ಅಂತೇಳಿ ನೀರನ್ನು ಕೊಡ್ತಾ ಇದ್ದಾರೆ. ಆದರೆ ಮನೆಯಲ್ಲೇ ಈ ನೀರನ್ನ ಬಳಕೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅಂದರೆ ಮೀಟ್ರ್ ಹಾಕಿ ಹಣವನ್ನು ಪಡೆದುಕೊಂಡ್ರು ಕೂಡ ಪರವಾಗಿಲ್ಲ ಬಿಡಬ್ಲ್ಯೂಎಸ್ಎಸ್ಬಿ, ನಾವು ಹಣವನ್ನು ಕಟ್ಟಲಿಕ್ಕೆ ತಯಾರಿದ್ವಿ. ಆದರೆ ಈ ರೀತಿಯ ಕಲುಷಿತ ನೀರನ್ನು ಕೊಟ್ಟರೆ ನಾವು ಆಸ್ಪತ್ರೆ ಸೇರೋದು ಗ್ಯಾರಂಟಿ. ಕೂಡಲೇ ಬಿಡಬ್ಲ್ಯೂಎಸ್ಎಸ್ಬಿ ಮತ್ತು ಬಿಬಿಎಂಪಿ ಅಧಿಕಾರಿಗಳು ಎಚ್ಚೆತ್ಕೊಂಡು ಶುದ್ಧವಾದಂಥ ನೀರನ್ನು ಕೊಡಿ, ಇದು ಟ್ರೀಟೆಡ್ ಮಾಡಿರುವಂಥ ನೀರು ಅನ್ನೋಂಥದ್ದು ಇವರ ಆರೋಪ. ಅಂದರೆ ನಾನು ಕೂಡ ನೋಡ್ತಾ ಇದ್ದೀನಿ, ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ ದೃಶ್ಯಗಳಲ್ಲಿ. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ, ಕೈಯಲ್ಲಿ ಹಿಡಿದ್ರೆ ಇಲ್ಲಿ ನೋಡಿ, ಇಷ್ಟರ ಮಟ್ಟಿಗೆ ಜಿಡ್ಡಾದಾಗಿರುವಂಥ ಒಂದು ನೀರು ಅನ್ನೋಂಥ ಒಂದು ಆರೋಪನ ಈಗಾಗಲೇ ಕೂಡ ಮಾಡ್ತಾ ಇರುವಂಥದ್ದು. ಸುಕನ್ಯಾ, ಕೂಡಲೇ ವರ್ತೂರಿಗೆ ಶುದ್ಧವಾದಂಥ ನೀರನ್ನು ಕೊಡಿ ಅನ್ನೋಂಥ ಮಾತುಗಳನ್ನು ಈಗಾಗಲೇ ನಿವಾಸಿಗಳು ಹೇಳ್ತಾ ಇರುವಂಥದ್ದು. ಸುಕನ್ಯಾ, ಧನ್ಯವಾದ ಕಿರಣ್ ಸೂರ್ಯ.